ಹೆಲೋ ಪೀಪಲ್, ಹೇಗಿದ್ದೀರಾ? ಇದು ಸಂಡೇ ವ್ಲಾಗು. ಸಂಡೇ ಬೆಳಗ್ಗೆ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿದೆ, ಬಾಕ್ಸಲ್ಲಿ ಹಾಕಿ ಹಿಟ್ಟು ಖಾಲಿಯಾಗಿತ್ತು. ಸೊ ಇವತ್ತು ರಾಗಿ ರೊಟ್ಟಿನೇ ಮಾಡೋಣ ಅಂತ ಹೇಳಿಬಿಟ್ಟು ರಾಗಿ ಹಿಟ್ಟನ್ನ ಸ್ವಲ್ಪ ಜರಡಿ ಮಾಡಿಕೊಂಡು ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಬಳಿಯೋಣ ಅಂತ ಹೇಳಿಬಿಟ್ಟು ಕಲಿಸ್ತಾ ಇದ್ದೀನಿ. ಬಟ್ ಏನಪ್ಪ ಆಯಿತು ಅಂತಂದರೆ, ಬರೀ ರಾಗಿ ಹಿಟ್ಟು ಹಾಕಿದ್ದಕ್ಕೆ ನೀಟಾಗಿ ಬರಲಿಲ್ಲ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ರೊಟ್ಟಿನ ಮಾಡಿದೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಎಣ್ಣೆ ಕ್ಯಾನ್ ಎಣ್ಣೆ ತಂದಿದ್ನಲ್ಲ ಪ್ಯಾಕೆಟು, ಸೊ ಅದನ್ನು ಡ್ರೈಯರಲ್ಲಿ ಹಂಗೆ ಹಾಕಿ ಇಟ್ಬಿಟ್ಟಿದ್ದಾಳೆ ನನ್ನ ಮಗಳು. ಸೊ ಆ ಪ್ಯಾಕೆಟು ಲೀಕ್ ಆಗಿಬಿಟ್ಟು ಫುಲ್ಲು ಎಣ್ಣೆ ಬಾಕ್ಸ್ ತುಂಬ ಆಗೋಗಿತ್ತು. ಅದರಲ್ಲಿ ಬೇರೆ ಕಡಲೆಬೀಜ ಇತ್ತು. ಸೊ ಚಟ್ನಿಗೆ ಕಡಲೆಬೀಜ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿ ನೋಡಿ, ಫುಲ್ಲು ಎಣ್ಣೆ ಆಗೋಗಿದ್ದು. 1 ಲೀಟರ್ ಕ್ಯಾನ್ ಫುಲ್ಲು ಹೋಗ್ಬಿಟ್ಟಿತ್ತು. ಸೊ ಅದನ್ನು ಕ್ಲೀನ್ ಮಾಡ್ತಾಯಿದ್ವಿ ನಾನು ಹಾಗೆ ನನ್ನ ಚಿಕ್ಕ ಮಗಳು. ಇವಾಗ ನೋಡ್ತಾ ಇರ್ಬೋದು, ರೊಟ್ಟಿ ಹಾಗೆ ಚಟ್ನಿಗೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ತಿಂದರೆ ಏನು ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ನಾನು ಚಟ್ನಿ ತುಪ್ಪದ ಜೊತೆ ತಿಂದೆ. ಹಾಗೆ ಪಾನಿಪುರಿ ಪ್ಯಾಕೆಟ್ ತೊಗೊಂಬಂದಿದ್ದೆ, ಗೋಲ್ಗಪ್ಪದು ಅಂದರೆ ಇದು ಹಾಚಿದ್ದು ಪಾನಿಪುರಿ ಕಿಟ್ ಬರುತ್ತಲ್ಲ, ಸೊ ಇದನ್ನು ತೊಗೊಂಡು ಬಂದಿದ್ದೆ. ಪಾನಿಪುರಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸಂಡೇ ಆಗಿದ್ದರಿಂದ ಮಧ್ಯಾಹ್ನ ಮಾಡ್ತಾಯಿದ್ದೀನಿ ಮಕ್ಕಳಿಗೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಆಲೂಗಡ್ಡೆ ಬೇಯ್ತಾ ಇದೆ, ಯಾಕಂದರೆ ಸ್ಟಫಿಂಗಿಗೆ. ಹಾಗೆ ಇಲ್ಲಿ ಪೂರಿನ ಕರೆದಾಕ್ತಾಯಿದ್ದೆ. ಪೂರಿ ಸ್ಟಾರ್ಟಿಂಗು ಸ್ವಲ್ಪ ಜಾಸ್ತಿ ರೋಸ್ಟ್ ಆಗೋಯಿತು. ಆಮೇಲೆ ನೋಡಿದೆ ಸ್ವಲ್ಪ ಫುಲ್ಲು ಸಿಮ್ ಮಾಡಿಕೊಂಡು ಕರೆದೆ, ನೀಟಾಗಿ ಬಂತು. ಹಾಗೆ ಇಲ್ಲಿ ಆಲೂಗಡ್ಡೆ ಎರಡಿತ್ತು. ಸೊ ತರಿಸ್ದೆ ಆಲೂಗಡ್ಡೆ, ಇನ್ನೊಂದು ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಅಷ್ಟರಲ್ಲಿ ನಂದು ಆಲೂಗಡ್ಡೆ ಎಲ್ಲ ಅರ್ಧ ಬೆಂದೇ ಹೋಗ್ಬಿಟ್ಟಿತ್ತು. ಆಮೇಲೆ ನೋಡಿದ್ರೆ ಇನ್ನೊಂದು ಆಲೂಗಡ್ಡೆ ಅಲ್ಲೇ ಇದೆ ಬುಟ್ಟೀಲಿ, ನೋಡಿಕೊಂಡೇ ಇಲ್ಲ ನಾನು. ಸೊ ಎರಡು ಆಲೂಗಡ್ಡೆ ಇತ್ತು. ಈ ಆಲೂಗಡ್ಡೆನ ಈ ಥರ ಬೇಯಿಸಿದ್ದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಕಟ್ಟರಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ಟಫಿಂಗಿಗೆ ನಾವೇನು ಮಾಡೋಂಗಿಲ್ಲ, ಅವರು ಹೇಳಿರ್ತಾರೆ ಏನೇನು ಮಾಡಬೇಕಂತ ಹೇಳ್ಬಿಟ್ಟು. ಪೂರಿನ ಕರ್ಕೊಳ್ಳೋದು, ಹಾಗೆ ಇದು ಪಾನಿದು ಚಟ್ನಿ ಥರ ಕೊಟ್ಟಿರ್ತಾರೆ, ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳೋದು. ಹಾಗೆ ಸ್ವೀಟ್ ಚಟ್ನಿ ಅದನ್ನು ಅಷ್ಟೇ, ಅದಕ್ಕೂ ಬೇಕು ಅಂತಂದರೆ ನೀರು ಮಿಕ್ಸ್ ಮಾಡ್ಕೊಬೋದು, ಇಲ್ಲ ಬೇಡ ಅಂದರೆ ಹಾಗೇನೆ ಇಟ್ಕೋಬೋದು. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ, ಹಾಗೆ ಪಾನಿಗೂ ಕೂಡ ನೀರು ಮಿಕ್ಸ್ ಮಾಡಿದ್ದಾರೆ ಹುಡುಗರು. ಈಗ ನಾನು ಸ್ಟಫಿಂಗಿಗೆ ರೆಡಿ ಮಾಡ್ತಾಯಿದ್ದೆ. ಬಟ್ ಒಂದು ಏನಾಯಿತು ಅಂದರೆ, ನಾವು ಆಲೂಗಡ್ಡೆ ಸ್ವಲ್ಪ ಕಮ್ಮಿ ಹಾಕಿದ್ದು ಅಂತ ಅನ್ನಿಸ್ತು. ಆದರೆ ಸ್ಪೈಸಿಯಾಗಿ ತುಂಬ ಖಾರವಾಗಿ ಚೆನ್ನಾಗಾಗಿತ್ತು ಪಾನಿಪುರಿ. ಮನೇಲೇ ಮಾಡಿಕೊಂಡು ತಿಂದ್ವಿ. 24 ಪುರಿ ಏನೋ ಇರುತ್ತೆ ಅಂತ ಹೇಳಿದ್ರು, ಅಂದರೆ ಅದ್ರ ಮೇಲೆ ಬರ್ತಿತ್ತು ಅಂತ ಹೇಳ್ಬಿಟ್ಟು. ಬಟ್ ನಾವು ಕೌಂಟ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಚೆನ್ನಾಗಿತ್ತು, 3 ಜನನೂ ಕೂಡ ತಿಂದ್ವಿ. ಹಾಗೆ ನನ್ನ ಚಿಕ್ಕ ಮಗಳಿಗೆ ಸ್ವೀಟ್ ಪಾನಿ ಇಷ್ಟ ಅಂತ ಅವಳು ಸ್ವೀಟ್ ಹಾಕ್ಕೊಂಡು ತಿಂದಳು. ನಾನು ಮತ್ತು ನನ್ನ ದೊಡ್ಡ ಮಗಳು ಖಾರದ ಪುರಿನ ತಿಂದ್ವಿ. ಅದರಲ್ಲೇ ಮಸಾಲೆ ನೋಡಿ, ಸೀಸ್ನಿಂಗ್ ಮಸಾಲೆ ಪ್ಯಾಕೆಟ್ ಕೊಟ್ಟಿರ್ತಾರೆ, ಬಟ್ ಅದು ಖಾರದ ಪುಡಿ ಅನಿಸುತ್ತೆ. ನಮಗೆ ಗೊತ್ತಿಲ್ಲ, ಫುಲ್ ಪ್ಯಾಕೆಟ್ ಹಾಕಿದ್ವಿ. ಹಾಗಾಗಿ ಸಿಕ್ಕಾಬಟ್ಟೆ ಸ್ಪೈಸಿಯಾಗಿತ್ತು, ಚೆನ್ನಾಗಿತ್ತು. ಮನೆಯಲ್ಲೇ ಮಾಡಿಕೊಂಡು ತಿಂದ್ವಿ. ಬಟ್ ಈ ಕಿಟ್ಟು ತಂದು ಮಾಡ್ಕೊಂಡು ತಿನ್ನೋದಕ್ಕಿಂತ ನಾವೇ ಪ್ರಿಪೇರ್ ಮಾಡ್ತೀವಲ್ವ, ಸೊ ಅದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದನ್ನು ಅಷ್ಟೇ ಎಲ್ಲ ಕೆಮಿಕಲ್ಸ್ ಹಾಕೇ ಮಾಡ್ತಾರೆ. ಯಾಕಂದರೆ ನಾನು ಫುಡ್ ಇಂಡಸ್ಟ್ರಿ, ಲ್ಯಾಬ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಕಳಿಸ್ತೀವಲ್ವ, ಅಂದರೆ ಲ್ಯಾಬ್ ಇನ್ಸ್ಟ್ರೂಮೆಂಟ್ಸು ಇಕ್ವಿಪ್ಮೆಂಟ್ಸ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಕಂಪ್ನಿಲಿ ಕೆಲಸ ಮಾಡೋದ್ರಿಂದ ನನಗೆ ಗೊತ್ತಿರುತ್ತೆ ಏನೇ ಫುಡ್ ಪ್ರಿಪೇರ್ ಮಾಡಬೇಕು ಅಂತಂದ್ರು. ಅದರಲ್ಲೂ ಈ ಥರ ಪ್ಯಾಕಿಂಗ್ ಫುಡ್ಗಳಂದರೆ ಎಲ್ಲದಕ್ಕೂ ಕೆಮಿಕಲ್ಸ್ ಹಾಕಿ ಅವರು ಮಾಡೋದು. ಹಾಗಾಗಿ ನನಗೂ ಇದ್ರ ಬಗ್ಗೆ ಗೊತ್ತು. ಬಟ್ ಆದರೆ ಅವೆಲ್ಲ ಫುಡ್ ಗ್ರೇಡ್ ಕೆಮಿಕಲ್ಸು, ಹಾಗಾಗಿ ಸುಮ್ಮನೆ ಹಾಕ್ತೀವಿ, ಏನು ಮಾಡೋದಕ್ಕಾಗಲ್ಲ. ಹಾಗೆ ಪೂರಿನ ನೋಡ್ತಾ ಇರ್ಬೋದು, ಇಲ್ಲಿ ಸ್ಟಫಿಂಗ್ ಆಗಿದೆ. ಈಗ ಇದ್ರೊಳಗಡೆ ಒಂದು ಪೂರಿ ಹೊಡೆದುಬಿಟ್ಟು ಅದರೊಳಗೆ ಸ್ಟಫಿಂಗ್ ಹಾಕಿ ಹಾಗೆ ಪಾನಿ ಹೆಚ್ಕೊಂಡು ತಿಂದೆ. ಹಾಗೆ ತಲೆಗೆ ಸಂಡೇ ಆಗಿದ್ದರಿಂದ ತಲೆಗೆ ಎಣ್ಣೆ ಕೂಡ ಅಪ್ಲೈ ಮಾಡಿದ್ದೆ. ಅಂದರೆ ಮಕ್ಳುಗಳಿಗೆ ನಾನು ಮಾಡಿಕೊಟ್ಟೆ, ನನಗೆ ಮಕ್ಕಳು ಮಾಡಿಕೊಟ್ರು. ಯಾಕಂದರೆ ಮಸಾಜ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ, ಆಯಿಲ್ ಮಸಾಜು. ಸೊ ಹಾಗಾಗಿ ಹಾಗೆ ಇಲ್ಲಿ ಪಾನಿನ ಹಾಕ್ಕೊಂಡು ತಿಂದೆ. ತುಂಬ ಅಂದರೆ ತುಂಬ ಸ್ಪೈಸಿಯಾಗಿ ಚೆನ್ನಾಗಿತ್ತು. ನಾವು ಹೊರಗಡೆ ತಿಂತೀವಲ್ಲ, ಸೇಮ್ ಅದೇ ಥರ ಇತ್ತು. ಬಟ್ ಅದಕ್ಕಿಂತ ನಾವೇ ಫ್ರೆಶ್ಶಾಗಿ ಕೊತ್ತಂಬರಿ, ಪುದೀನ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕಿ, ಹುಣಸೆ ರಸ ಹಾಕಿ ರುಬ್ಬಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಪೂರಿನೂ ಕೂಡ ಅಷ್ಟೇ ನಾವೇ ಪ್ರಿಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನಾನು ವಿತೌಟ್ ಮೇಕಪ್ಪು ಏನೂ ಹಾಕ್ತಲ್ಲ, ಹಣೆಗೆ ಬೊಟ್ಟು ಕೂಡ ಹಿಡ್ದಲ್ಲ ಯಾವ ರೀತಿ ಇದ್ದೀನಿ ಅಂತ ಹೇಳ್ಬಿಟ್ಟು.
ಏನು ಮೇಕಪ್ ಹಾಕಿಲ್ಲ ಅಂತಂದ್ರೂ ನಾನು ಅಂದರೆ ಇದಾಗೆ ಕಾಣಿಸ್ತೀನಿ ಅಂತ ನಮ್ಮ ಮಕ್ಕಳು ಹೇಳ್ತಾರೆ. ಸೊ ಹಾಗಾಗಿ ಹೇಳಿದೆ. ಹಾಗೆ ಇವತ್ತು ಸಂಡೇ ಆಗಿದ್ದರಿಂದ ಫ್ರಿಜ್ಜು ಕ್ಲೀನ್ ಮಾಡಿರಲಿಲ್ಲ. ಅಲ್ಲೇ ತುಂಬ ದಿವಸ ಆಗಿತ್ತು, ಒಂದು 2 ಮಂತ್ಸ್ 3 ಮಂತ್ಸೇ ಆಗೋಗಿತ್ತು. ಮಕ್ಕಳು ಊರಿಗೆ ಹೋದ್ರಲ್ಲ, ಅವಾಗಿಂದನೂ ಮಾಡಿರಲಿಲ್ಲ. ಸೊ ಹಾಗಾಗಿ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಫ್ರಿಜ್ಜಿಂದೆಲ್ಲ ತೆಗಿತಾಯಿದ್ದೀನಿ. ಹಾಗೆ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಏನು ಬೇಕಪ್ಪ ಅಂತಂದರೆ, ಈ ರೀತಿ 1-2 ನಿಂಬೆಹಣ್ಣು ಹಿಂಡ್ಕೋಬೇಕು. ಹಿಂಡ್ಕೊಂಬಿಟ್ಟು ಇದಕ್ಕೆ 1 ಚಮಚ ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಬೇಕಾಗಲ್ಲ, ಅಡುಗೆ ಸೋಡಾನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ಆ ನಿಂಬೆಹಣ್ಣು ಹಿಂಡಿದ ಮೇಲೆ ಅದು ದಿಂಡಿರುತ್ತಲ್ಲ, ಆ ದಿಂಡಲ್ಲೇ ನೀಟಾಗಿ ಚೆನ್ನಾಗಿ ಉಜ್ಕೋಬೇಕು ಫ್ರಿಜ್ ಒಳಗಡೆ ಎಲ್ಲ. ಇದರಿಂದ ಏನಂದರೆ ಇದರದ್ದು ಬ್ಯಾಡ್ ಸ್ಮೆಲ್ಲೆಲ್ಲ ಇರುತ್ತಲ್ವ, ಸೊ ಅದೆಲ್ಲ ಬರುತ್ತೆ. ಹಾಗೆ ಫ್ರೆಶ್ ಸ್ಮೆಲ್ ಅಂದರೆ ನಿಂಬೆ ಫ್ಲೇವರ್ ಸ್ಮೆಲ್ ಬರುತ್ತೆ. ದಯವಿಟ್ಟು ಫ್ರಿಜ್ಗಳಿಗೆ ಯಾವುದೇ ಕಾರಣಕ್ಕೂ ಕೆಮಿಕಲ್ಸ್ ಹಾಕೋಕ್ಕೆ ಹೋಗಬೇಡಿ. ಅಂದರೆ ಕೋಲಿನು ಬೇರೆ ಏನಾದರೂ ಕೆಮಿಕಲ್ ಫ್ರಿಜ್ ಕ್ಲೀನ್ ಮಾಡೋಂಥವು ಬಂದಿದ್ದರೆ ಯಾವುದನ್ನು ಹಾಕಿ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂತಂದರೆ ಇದು ಟೆಂಪ್ರೇಚರ್ ಕ್ಲೋಸ್ ಇರುತ್ತಲ್ವ, ಅಂದರೆ ಫುಲ್ ಕೋಲ್ಡ್ ಇರುತ್ತೆ ಒಂದು. ನೆಕ್ಸ್ಟು ಕೆಮಿಕಲ್ಸ್ ಎಲ್ಲ ಹಾಕೋದ್ರಿಂದ ಅದು ಕ್ಲೋಸ್ ಮಾಡಿರ್ತೀವಿ ನಾವು, ಫ್ರೀಸ್ ಆಗ್ತಾ ಇರುತ್ತೆ, ಅಂದರೆ ಫುಲ್ ಕೋಲ್ಡ್ ಇರುತ್ತೆ. ಸೊ ಅವಾಗ ಅದು ಸ್ಮೆಲ್ಲು ಬರುತ್ತೆ, ಮತ್ತು ಅದರಿಂದ ನಾವು ಇಡ್ತಕ್ಕಂಥ ಆಹಾರದ ಮೇಲೆ ಪರಿಣಾಮ ಬೀರುತ್ತೆ. ಮತ್ತು ಅದರಿಂದ ನಾವು ನಮ್ಮ ಆರೋಗ್ಯ ಕೆಡುತ್ತೆ. ಯಾಕಂದರೆ ನಾವು ತರಕಾರಿಗಳು, ಹಣ್ಣುಗಳು, ಹಾಲು ಎಲ್ಲ ಇಡ್ತೀವಲ್ಲ, ಎಲ್ಲದರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ನೀವು ಕೋಲಿನಾಗಲಿ ಬೇರೆ ಏನೇ ಆಗಲಿ ಏನೂ ಕೂಡ ಹಾಕಿ ಫ್ರಿಜ್ ಒಳಗಡೆ ಕ್ಲೀನ್ ಮಾಡಬೇಡಿ. ಈ ರೀತಿ ನ್ಯಾಚುರಲ್ ಆಗಿರೋ ನಿಂಬೆ ಹಣ್ಣು ಹಾಗೆ ಸೋಡಾ ಇದನ್ನು ಹಾಕಿ ನೀವು ಉಜ್ಜಿದ್ರೆ ಕೊಳೆನೂ ಹೋಗುತ್ತೆ. ಅಂದರೆ ಇಂಥ ಹಳೆ ಕಲೆ ಆಗಲಿ, ಕೆಟ್ಟು ಕರಿ ಕಲೆ ಆಗಲಿ, ಹಾಗೇನಾದರೂ ನೀವು ಚೆಲ್ಲಿರ್ತೀರ, ಹಾಲು, ಮೊಸರು, ಎಣ್ಣೆ ಪದಾರ್ಥ ಇಲ್ಲ ಅಡುಗೆದು ಅದೇನಾರ ಚೆಲ್ಲಿ ತುಂಬ ದಿವಸದಿಂದ ಕರೆ ಹಿಡ್ದಿದ್ರೆ ಅದನ್ನು ಕೂಡ ಈ ನಿಂಬೆಹಣ್ಣು ಮತ್ತು ಸೋಡಾ ಹಾಕಿದ್ರೆ ನೀಟಾಗಿ ಹೋಗುತ್ತೆ. ನಮ್ಮದೇನು ಅಷ್ಟು ಗಲೀಜಾಗಿರಲಿಲ್ಲ ಫ್ರಿಜ್ಜು, ಬಟ್ ಗ್ಲಾಸ್ಗಳಿಟ್ಟಿದ್ವಲ್ಲ ಅವೆಲ್ಲ ಅಂದರೆ ಇದ್ರ ಮೇಲೆ ಗ್ಲಾಸು ಸೈಡ್ಸ್ ಎಲ್ಲ ಇರುತ್ತಲ್ಲ, ಅದು ಮಾತ್ರ ತುಂಬ ಗಲೀಜಾಗಿತ್ತು. ಹಾಗಾಗಿ ನಾನು ಫಸ್ಟು ನೀಟಾಗಿ ಆ ನಿಂಬೆ ರಸದಲ್ಲಿ ಸೋಡಾದಲ್ಲಿ ಉಜ್ಕೊಂಡು ಈಗ ಒಂದು ತೇವದ ಬಟ್ಟೆ ಮಾಡ್ಕೊಂಡು ನೀಟಾಗಿ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಇವಾಗಲೂ ಅಷ್ಟೇ, ನೀವು 1 ಸತಿ 2 ಸತಿ ಒರೆಸಿ ಸುಮ್ಮನೆ ಆಗೋಕ್ಕೆ ಹೋಗಬೇಡಿ. ಒಂದು 4-5 ಸಲ ನೀಟಾಗಿ ಒರೆಸ್ಬೇಕು. ಹಾಗೆ ಫ್ರಿಜ್ನ ಕ್ಲೀನ್ ಮಾಡೋದಕ್ಕೆ ಮುಂಚೆ ಫ್ರಿಜ್ನ 1 ಅವರ್ 2 ಅವರ್ಸ್ ಆದ್ರೂ ನೀವು ಆಫ್ ಮಾಡಿರಬೇಕು. ಆಫ್ ಮಾಡಿ ಫ್ರಿಜ್ಜಲ್ಲಿ ಇರೋದೆಲ್ಲ ತೆಗೆದಿಟ್ಟು, ಹಾಗೆ ಇಲ್ಲಿ ಗ್ಲಾಸ್ಗಳೆಲ್ಲ ತೆಗೆದಿಟ್ಟು ನೀವು ಫ್ರಿಜ್ನ ಕ್ಲೀನ್ ಮಾಡಬೇಕು. ಈಗ ಹೊರ್ಗಡೆ ಎಲ್ಲ ಒಳಗಡೆ ಎಲ್ಲ ನಿಂಬೆಹಣ್ಣು ರಸ ಇದು ಹಾಕಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ಹೊರ್ಗಡೆ ನಮ್ಮ ಮನೆಯವರು ಏನೇಂದ್ರ ಕೈಯಲ್ಲೂ ಎಲ್ಲ ಮಸಾಲೆ ಕೈಯಲ್ಲಿ ಆ ಕೈಲಿ ಈ ಕೈಲೆಲ್ಲ ಮುಟ್ಬಿಟ್ಟು ಫುಲ್ಲು ಕರೆ ಮಾಡಿದ್ದಿದ್ರು. ಹಾಗಾಗಿ ಹೊರ್ಗಡೆ ಮಾತ್ರ ಕೋಲಿನ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಹೊರ್ಗಡೆ ಹಾಕೋದ್ರಿಂದ ಫ್ರಿಜ್ಜು ಒಂಥರ ಹೊಸ ಥರ ಅನಿಸುತ್ತೆ, ಮತ್ತು ಹೊರ್ಗಡೆ ಏನೇ ಗಲೀಜಿದ್ರೂ ನೀಟಾಗಿ ಹೋಗುತ್ತೆ. ಯಾಕಂದರೆ ಹೊರ್ಗಡೆಯದ್ದು ಏನೂ ಒಳಗಡೆಗೆ ಪ್ರಭಾವ ಬೀರೋದಿಲ್ಲ. ಅಂತಂದರೆ ಹೊರ್ಗಡೆಯಿಂದ ಕ್ಲೀನ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಹಾಗಾಗಿ ನಾನು ಹೊರಗಡೆ ಎಲ್ಲ ನೀಟಾಗಿ ಕೋಲಿನ ಹಾಕಿ ಫ್ರಿಜ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ನಮ್ಮ ಮನೆ ಫ್ರಿಜ್ ಹೊಸ ಫ್ರಿಜ್ ಥರ ಪಳ ಅಂತ ಹೊಳಿತಾ ಇದೆ. ಹಾಗೆ ಈ ಫ್ರಿಜ್ನ ನಾನು ನನ್ನ ಸ್ವಂತ ಸಂಪಾದನೆಯಲ್ಲಿ ನಾನು ದುಡಿದು ತೊಗೊಂಡಿದ್ದು. ಅದು ಒಂದು ನನಗೆ ಹೆಮ್ಮೆ ಇದೆ. ಯಾಕಂತಂದರೆ ಇದಕ್ಕೆ ಮುಂಚೆ ನಮ್ಮ ಮನೇಲೂ ಇತ್ತು ಫ್ರಿಜ್ಜು, ಹಸ್ಬೆಂಡ್ ತಗೊಂಡಿದ್ದು. ಬಟ್ ನಮ್ಮ ಮನೆ ಚಿಕ್ಕದು ಮಾಡಿದಾಗ ಹಾಗೆ ಅನಿವಾರ್ಯ ಕಾರಣಗಳಿಂದ ಫ್ರಿಜ್ನ ಮಾರಿಬಿಟ್ರು. ಅವಾಗ ತುಂಬ ಬೇಜಾರಾಯಿತು. ಹೇಯರ್ ಕಂಪ್ನಿದು ಸೇಮ್ ಇದೆಷ್ಟಿದೆ ಅಷ್ಟೇ ಇತ್ತು. ಅದು ತುಂಬ ವರ್ಷದ ಹಿಂದೆ ನಾವು ತೊಗೊಂಡಿದ್ದ ಫ್ರಿಜ್ಜು. ಅಲ್ಲಿ 13-14 ವರ್ಷ ಆಯಿತು ಆ ಫ್ರಿಜ್ ಅನಿಸುತ್ತೆ. ಬಟ್ 1 ವರ್ಷನೂ ಇರಲಿಲ್ಲ ಅನಿಸುತ್ತೆ ನಮ್ಮ ಹತ್ರ ಫ್ರಿಜ್ಜು. ಆಗಲೇ ಮಾರಿಬಿಟ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಯಾವಾಗ ಏನು ಸಿಗಬೇಕು ಅಂತ ಇರುತ್ತೋ ಅದು ಆವಾಗಲೇ ಸಿಗೋದು. ಇದು ನಾನು ಸಂಪಾದನೆ ಮಾಡಿರೋ ಫ್ರಿಜ್ಜು. ಸೊ ಹಾಗಾಗಿ ನನಗೆ ಇದ್ರ ಮೇಲೆ ತುಂಬ ಪ್ರೀತಿ ಅಂತಲೇ ಹೇಳ್ಬೋದು. ಆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಾದ್ಮೇಲೆ ಹೊಸ ಫ್ರಿಜ್ ಥರ ಆದಾಗ ಫ್ರಿಜ್ನ ತಪ್ಪಿಕೊಂಡು ಐ ಲವ್ ಯು ಅಂತ ಹೇಳಿ ಮುತ್ತು ಕೊಡ್ತಾಯಿದ್ದೆ. ಯಾಕಂತಂದರೆ ಅಷ್ಟು ಚೆನ್ನಾಗಿ ನನ್ನ ಮನಸ್ಸಿಗೆ ಖುಷಿ ಆಯಿತು. ಒಂದು ಸ್ಮೆಲ್ ಇಲ್ಲ, ಹಾಗೆ ಫ್ರೆಶ್ ಆಗಿದೆ, ಹಾಗೆ ಹೊಸ ಫ್ರಿಜ್ ಥರ ಇದೆ. ನಾವು ಅಂಗಡೀಲಿ ಹೋಗಿ ಓಪನ್ ಮಾಡ್ತೀವಲ್ವ, ಸೊ ಆವಾಗ ಯಾವ ರೀತಿ ಫ್ರಿಜ್ ಇರುತ್ತೆ ಅದೇ ರೀತಿ ನೋಡ್ತಾ ಇರ್ಬೋದು. ಎಲ್ಲೂ ಸಂದಿಗಳಲ್ಲೂ ಕೂಡ ನಾನು ಒಂಚೂರು ಗಲೀಜು ಇಲ್ದಂಗೆ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇದಕ್ಕಾಗಿ ನಾನು 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೂ ಪರವಾಗಿಲ್ಲ ಅಂತ ಎಲ್ಲೂ ಒಂಚೂರು ಕೊಳೆ ಕಾಣ್ದಂಗೆ ನಾನು ಅಷ್ಟು ನೀಟಾಗಿ ಹೊಸ ಫ್ರಿಜ್ ಥರ ಮಾಡಿದ್ದೀನಿ. ನೀವು ಎಂಥ ಹಳೆ ಫ್ರಿಜ್ ಆಗಿದ್ರು, ಎಷ್ಟೇ ಗಲೀಜಾಗಿದ್ದರೂ ಈ ರೀತಿ ಕ್ಲೀನ್ ಮಾಡಿ ನಿಮ್ಮ ಫ್ರಿಜ್ಜು ಹೊಸ ಫ್ರಿಜ್ ಥರ ಪಳ ಅಂತ ಹೊಳೆಯುತ್ತೆ.
ಹಾಗೆ ಇದು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಇವನ್ನೆಲ್ಲ ತೊಳೆದಿಟ್ಟಿದ್ವಿ. ಈ ತೊಳೆದಿಟ್ಟಿದ್ದನ್ನು ಅಂದರೆ ರ್ಯಾಕರ್ದು ಇದು ಇರುತ್ತಲ್ಲ ಪ್ಲಾಸ್ಟಿಕ್ಕಿಂದು, ಈಗ ಇವೆಲ್ಲನೂ ಇದಕ್ಕೆ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಅಂದರೆ ಇದು ಕೂಡ ಅಷ್ಟೇ ಡ್ರೈ ಆಗಬೇಕು. ನೀವು ತೊಳೆದಿಟ್ಟಿರೋದು ಅದು ಎಲ್ಲ ತೊಳೆದು ಡ್ರೈ ಆದಮೇಲೆ ಈ ರೀತಿ ಎಲ್ಲನೂ ಫಿಕ್ಸ್ ಮಾಡ್ಕೋಬೇಕು. ನೀವು ಇದರಲ್ಲಿ ಏನೇನು ಇಡ್ತೀರಾ ಅದೆಲ್ಲನೂ. ಹಾಗೆ ಇದು ಮೆಡಿಸನ್ ರ್ಯಾಕ್ ಅಂತ ಹೇಳ್ಬಿಟ್ಟು ಅದನ್ನು ತೆಗಿಯೋಕ್ಕಾಗಲಿಲ್ಲ, ಸೊ ಅದು ಹಾಗೇ ಇದೆ. ಹಾಗೇ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಈ ಕಡೆ ನೋಡ್ತಾ ಇರ್ಬೋದು, ಈ ಕಡೆ 4 ಸ್ಟೆಪ್ ಇದೆ, 4 ಸ್ಟೆಪ್ಗೂ ಅದನ್ನು ಜೋಡಿಸಿದ್ದೀನಿ. ಹಾಗೆ ಇದು ಗ್ಲಾಸ್ ಇದು ಅಂದರೆ ಗ್ಲಾಸ್ ಟ್ರೈನ ಇಡೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಇಲ್ಲಿ 2 ನಮಗೆ ಗ್ಲಾಸ್ ಟ್ರೈನ ಕೊಟ್ಟಿದ್ದಾರೆ, ಇನ್ನೊಂದು ವೆಜಿಟೇಬಲ್ ಬಾಕ್ಸು ಅದ್ರ ಮೇಲೆ ಮುಚ್ಚೋದಕ್ಕೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಫ್ರಿಜ್ಜು ಯಾವ ಕಂಪ್ನಿದಪ್ಪ ಅಂದರೆ ವ್ಯಾಲ್ಪೂಲ್ದು, ಅಂದರೆ ಸ್ಟಾರ್ಟಿಂಗ್ ಫ್ರಿಜ್ ಬಂತಲ್ಲ ಇದು ಕಂಪ್ನಿ, ಆ ಕಂಪ್ನಿದು ನೀವೆಲ್ಲ ಕೇಳಿರ್ತೀರ ವ್ಯಾಲ್ಪೂಲ್ ಅಂತ ಅಡ್ರೆಸ್ ಬರ್ತಾ ಇದ್ದಿದ್ದು ಮುಂಚೆ. ಸೊ ಆ ಕಂಪ್ನಿದು ಫ್ರಿಜ್ಜು. ಗೋದ್ರೇಜ್ ತೊಗೋಬೇಕಿತ್ತು, ನಾನು ಗೋದ್ರೇಜ್ ತೊಗೋಬೇಕಂತಲೇ ಹೋದೆ, ಬಟ್ ಎಲ್ಲರೂ ಇದು ಸಜೆಸ್ಟ್ ಮಾಡಿದ್ರು. ಹಾಗಾಗಿ ಇದು ಮತ್ತು ಪ್ಯಾನಾಸೋನಿಕ್ ಟಿ ವಿ ನಾನು ತೊಗೊಂಡಿದ್ದು ನನ್ನ ತಮ್ಮನ ಕ್ರೆಡಿಟ್ ಕಾರ್ಡಿಂದ ತಗೊಟ್ಟ. ನಾನು ಅವನಿಗೆ ಮಂತ್ಲಿ EMI ಥರ ಕಟ್ಕೊಂಡು ಹೋಗಿದೆ. ಇದಕ್ಕೆ ನೋಡಿ, ಇದೊಂದು ಕೆಳಗಡೆ ವೆಜಿಟೇಬಲ್ ಬಾಕ್ಸು, ಹಾಗೆ 2 ಗ್ಲಾಸ್ ಟ್ರೈ ಕೊಟ್ಟಿದ್ದಾರೆ. ಹಾಗೆ ಇದು ಐಸ್ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು, ಅಂದರೆ ಇದು ಐಸ್ ಬಾಕ್ಸ್ದೆಲ್ಲ ಅಕಸ್ಮಾತ್ ನೀರೆಲ್ಲ ಹನ್ಕತ್ತಲ್ಲ, ಅದು ಈ ಟ್ರೈನಲ್ಲಿ ಹೋಗಿ ಹಿಂದೆ, ಅಂದರೆ ಇದ್ರ ಹಿಂದೆಗಡೆ ಒಂದು ಕಬೋರ್ಡ್ ಅಂದರೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದರಲ್ಲಿ ಇದು ಐಸ್ ನೀರ್ದೆಲ್ಲ ಹೋಗಿ ಅಲ್ಲಿ ಶೇಖರಣೆ ಆಗುತ್ತೆ. ಅದನ್ನು ಕೂಡ ನಾನು ಫ್ರಿಜ್ ಮುಂದೆ ಇಳ್ಕೊಂಡು ಹಿಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಯಾಕಂದರೆ ಮುಂದೆ ಮಾತ್ರ ಮಾಡಿಕೊಂಡು ಹಿಂದೆ ಎಲ್ಲ ಕ್ಲೀನ್ ಮಾಡ್ದಂಗೆ ಇರಬಾರ್ದು. ಈ ನೀರೆಲ್ಲ ಹೋಗಿ ಶೇಖರಣೆ ಆಗುತ್ತಲ್ಲ ಫ್ರಿಜ್ದೆಲ್ಲ ಕೆಟ್ಟ ನೀರು, ಅಂದರೆ ಬ್ಯಾಡ್ ಕೆಮಿಕಲ್ಸ್ದೆಲ್ಲ ನೀರು, ಅದನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕು ಒಂದ್ಸಲಿ ಕ್ಲೀನ್ ಮಾಡುವಾಗ. ಈಗ ನೋಡ್ತಾ ಇರ್ಬೋದು, ಒಂದ್ಸಲಿ ಚೆಕ್ ಮಾಡಿದೆ ಲೈಟು, ಯಾಕಂದರೆ ಯಾರೇ ಆಗಲಿ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ನೀವು ಫ್ರಿಜ್ ಎತ್ಕೊಂಡಾಗ ಒಂದ್ಸಲಿ ಫ್ರಿಜ್ನ ಹಾಕ್ಬಿಟ್ಟು ಫಸ್ಟು ಈ ಥರ ಎಲ್ಲ ಡ್ರೈ ಆಗಿ ಈ ಥರ ಎಲ್ಲ ಹಾಕಾದ್ಮೇಲೆ ಲೈಟೆಲ್ಲ ಹಾಕಿ ಓಡ್ತಾ ಇದೆಯಾ, ಫ್ರಿಜ್ ಸೌಂಡ್ ಬರ್ತಾ ಇದೆಯಾ ಅಂತ ಒಂದು ಸತಿ ಚೆಕ್ ಮಾಡಿ. ನಾನು ಕೂಡ ಒಂದ್ಸಲಿ ಚೆಕ್ ಮಾಡಿದೆ, ಯಾಕಂದರೆ ಭಯ ಆಗುತ್ತೆ ಏನಾದರೂ ನಾವು ಕ್ಲೀನ್ ಮಾಡೋಕ್ಕೋಗಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿಬಿಟ್ಟಿದ್ದೀವ ಅಂತ. ಹಾಗೆ ಫ್ರಿಜ್ಜೆಲ್ಲ ಜೋಡಿಸ್ದೆ. ನಾನು ಫ್ರಿಜ್ಜಲ್ಲೇನು ಜಾಸ್ತಿ ಎಲ್ಲ ಜೋಡಿಸೋದಕ್ಕೆ ತಂದಿಲ್ಲ, ಅಂದರೆ ನನ್ನ ಅವಶ್ಯಕತೆಗೆ ಏನು ಬೇಕು, ನನಗೇನು ಬೇಕೋ ಅದನ್ನು ಮಾತ್ರ ಜೋಡಿಸ್ಕೊಂಡಿದ್ದೀನಿ. ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮಿಕ್ಕಿತ್ತು, ಹಾಗೆ ಅದು ಹಾಲ್ಕೆನೆ. ಇದು 2 ಹಣ್ಣು ನಮ್ಮ ದೊಡ್ಡಮ್ಮ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ನನ್ನ ಮಗಳು ತಂದಳು. ಹಾಗೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ನಿಂಬೆಹಣ್ಣು, ಹಾಗೆ ಪುದೀನ ಅಕಸ್ಮಾತ್ ಇದ್ದರೆ ಶುಂಠಿ, ಈ ರೀತಿನ ಇಟ್ಟಿರ್ತೀನಿ. ಹಾಗೆ ನಿಮ್ಮ ಮನೇಲಿ ಏನೇ ಎಕ್ಸ್ಟ್ರಾ ಕಾಳುಗಳು ತಂದರೆ ಈ ಥರ ಫ್ರಿಜ್ಜಲ್ಲಿ ಕೆಳಗಡೆ ಇದರಲ್ಲಿ ಶೇಖರಣೆ ಮಾಡಿ. ನನಗೆ ನಮ್ಮ ಫ್ರೆಂಡು ಹೇಳ್ಕೊಟ್ಟಿದ್ದು, ಅಂದರೆ ಕಾಳುಗಳೆಲ್ಲ ನಾವು ಬಾಕ್ಸ್ಗೆ ಹಾಕಿಕ್ತೀವ, ಜಾಸ್ತಿ ದಿವಸ ಯೂಸ್ ಮಾಡಲ್ವಲ್ಲ, ರವೆ ಕಾಳುಗಳು ಎಲ್ಲ ಅವು ಹುಳ ಆಗಿಬಿಡ್ತವೆ. ಬಟ್ ನೀವು ಫ್ರಿಜ್ಜಲ್ಲಿ ಎಷ್ಟೇ ವರ್ಷ ಇಟ್ಟರೂ ಒಂಚೂರು ಹುಳ ಆಗೋಲ್ಲ, ಹಾಗೆ ಕೆಡೋದು ಇಲ್ಲ, ಬೂಸ್ಟು ಬರೋಲ್ಲ. ಹಾಗೆ ಇಲ್ಲಿ ಮೊಟ್ಟೆನೂ ಏನು ತಂದಿಲ್ಲ ನಾನು. ಬಿಸ್ಕೆಟ್ ಮಾತ್ರ ಮಕ್ಕಳು ತಿಂದಿದ್ರು, ಹೊರಗಡೆ ಇಟ್ಟರೆ ಮೆತ್ತಗಾಗುತ್ತೆ ಅಂತ ಅಲ್ಲಿ ಇಟ್ಟಿದ್ದಾರೆ ಫ್ರಿಜ್ಜಲ್ಲಿ. ಹಾಗೆ ಇದೊಂದು 1/4 ಲೀಟ್ರ್ ಮೊಸರು ಇತ್ತು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ಯಾಕೆಟ್ ಅರ್ಧ ಯೂಸ್ ಮಾಡಿ ಬಿಟ್ಟಿರೋದು. ಹಾಗೆ ಕಡಲೆ ಹಿಟ್ಟನ್ನು ಕೂಡ ನಾನೆಲ್ಲ ಇಲ್ಲೇ ಇಡ್ತೀನಿ, ಯಾಕಂದರೆ ಹುಳ ಆಗುತ್ತಲ್ವ ಹೊರಗಡೆ ಇಟ್ಟರೆ, ಹಾಗಾಗಿ. ಹಾಗೆ ಮಸಾಲ ಪ್ಯಾಕೆಟ್ಗಳೆಲ್ಲನೂ ಇದರಲ್ಲೇ ಇದೆ. ಹಾಗಾಗಿ ನೀವು ರವೆ ಕಾಳುಗಳು ಹಾಗೆ ಬೇಳೆಗಳು ಎಲ್ಲನೂ ಕೂಡ ನೀವು ಈ ಥರ ಫ್ರಿಜ್ಜಲ್ಲಿ ಇಡ್ಬೋದು. ನಾನು ಫ್ರಿಜ್ನ ತೋರಿಸೋದಕ್ಕೋಸ್ಕರ ನೀಟಾಗಿ ಫ್ರಿಜ್ ಆರ್ಗನೈಜೇಷನ್ ಮಾಡಿದ್ದೀನಿ ಅಂತ ಏನು ಮಾಡಿಲ್ಲ ನಾನು. ನನಗೆ ಹೇಗೆ ಅನುಕೂಲ ಆಗಿದೆಯೋ ಹಾಗೆ ನನ್ನ ಹತ್ರ ಎಷ್ಟಿದೆಯೋ ಅಷ್ಟೇ ಇಟ್ಕೊಂಡಿದ್ದೀನಿ. ಜಾಸ್ತಿನೂ ಇಡ್ಬೋದು, ಬಟ್ ನಾನು ಇವಾಗ ಏನು ತಂದಿರಲಿಲ್ಲ, ಸಂಡೇ ಆಗಿದ್ದರಿಂದ ತರಕಾರಿನೂ ಏನು ತಂದಿರಲಿಲ್ಲ. ಹಣ್ಣುಗಳೆಲ್ಲ ಏನು ನಾನು ತಂದಿರಲಿಲ್ಲ, ತರಕಾರಿ ಆಗಲಿ ಹಣ್ಣುಗಳಾಗಲಿ ಏನೂ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಹೇಗಿತ್ತು ಹಾಗೇ ನಾನು ಫ್ರಿಜ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಲು ಒಂದು ಹಿಟ್ಟಿರಲಿಲ್ಲ, ಯಾಕಂದರೆ ಹಾಲು ಕಾಯಕ್ಕಿಟ್ಟಿದ್ದೆ ಸಂಜೆ ಆಗಿದ್ದರಿಂದ ಕಾಫಿಗೆ. ಸೊ ಹಾಲು, ಮೊಸರು, ಇದನ್ನು ಮತ್ತು ಕಾಳುಗಳು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ತರಕಾರಿ, ಈ ರೀತಿ ಮಸಾಲೆ ಪ್ಯಾಕೆಟ್ಗಳು, ಹಾಗೆ ಗೋಧಿ ಹಿಟ್ಟು ಅಂದರೆ ಪ್ಯಾಕೆಟ್ ಆದರೆ, ಮತ್ತು ಕಡಲೆ ಹಿಟ್ಟು, ಈ ರೀತಿನ ನಾನು ಇಡ್ತೀನಿ. ಹಾಗೆ ರವೆ ಜಾಸ್ತಿ ಇಡೋದು ಅಂತಂದರೆ ರವೆ ಮತ್ತು ಕಾಳುಗಳು, ಯಾಕಂದರೆ ರವೆ ಬೇಗ ಹುಳ ಆಗ್ಬಿಟ್ಟಿರುತ್ತೆ, ಮತ್ತು ಕಾಳು ಅಂದರೆ ಬೇಳೆಗಳೆಲ್ಲ ಬೇಗ ಹುಳ ಆಗುತ್ತಲ್ವ. ಸೊ ಹಾಗಾಗಿ ಬೇಳೆಗಳೆಲ್ಲ ತಂದಿದ್ದೀನಿ, ಬಟ್ ಬಾಕ್ಸಿಗೆ ಹಾಕಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಅಂದರೆ ಇವಾಗ ಮಕ್ಕಳು ಬಂದಿದ್ದಾರಲ್ಲ, ಸೊ ಡೈಲಿ ಅಡುಗೆ ಮಾಡೋದ್ರಿಂದನ
ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫ್ರಿಡ್ಜ್ ಆರ್ಗನೈಸೇಷನ್ ಮಾಡೋದಕ್ಕೋಸ್ಕರನೇ ನಿಮ್ಗೆ ತೋರಿಸೋದಕ್ಕೋಸ್ಕರನೇ ಅಂತಲೇ ಏನೂ ತಂದು ಇಟ್ಕೊಂಡಿಲ್ಲ. ಹಾಗಾಗಿ ಎಲ್ಲ ಖಾಲಿ ಖಾಲಿ ಇದೆ ಫ್ರಿಡ್ಜು. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಫ್ರಿಡ್ಜ್ ಕ್ಲೀನಿಂಗ್ ಹೇಗೆ ಅನ್ನಿಸ್ತು, ಈ ರೀತಿ ಮಾಡಿದ್ರೆ ಫ್ರಿಡ್ಜ್ ಕ್ಲೀನಿಂಗು ನೀವು ಯಾವ ರೀತಿ ಫ್ರಿಡ್ಜ್ನ ಡೀಪ್ ಕ್ಲೀನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನಾನು ತುಂಬ ವೀಡಿಯೋಸ್ ನೋಡಿ ಹಾಗೆ ನನ್ನ ಎಕ್ಸ್ಪೀರಿಯೆನ್ಸು, ನಾನು ಫ್ರಿಡ್ಜ್ ತಂದಾಗಲಿಂದ ನಾನು ಇದೇ ರೀತಿ ಕ್ಲೀನಿಂಗ್ ಮಾಡೋದು. ಸೊ ಫ್ರಿಡ್ಜು ಹಾಳಾಗೋದು ಇಲ್ಲ, ಕೊಳೆ ಆಗೋದು ಇಲ್ಲ, ತುಂಬ ದಿವಸ ಬಾಳಿಕೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ.